ಅವರೇ ಅಂತ ತಪ್ಪು ಕೆಲಸ ಮಾಡ್ಯಾರಿದ್ದಾನೆ. ತಪ್ಪು ಮಾಡಿದ್ದಾರೆ. ಈ ಸಾರಿ ಮಲ್ಲಿಕಾರ್ಜುನ ಜಾತ್ರೆಯಲ್ಲಿ ಪ್ರಥಮ ಸಾಲ ಬರ್ತಿದ್ದರು. ಆಗ ನನ್ನ ಬಲಗೈ ಮಂಡಲನ್ನು ಬಾಯಿಗೆ ಆಗಿ ಸೋಲಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ ಆ ಅವಿವೇಕರು. ಅದರ ಕಾರಣಕ್ಕಾಗಿ ಅವರ ಬಾಯ ತೊಡನ್ನು ಕತ್ತರಿಸಿ ಹಾಕಲು ನನ್ನ ಮಾರಿ ಬಿಡಿಯನ್ನು ಮಕ್ಕಳು ಅನ್ನ ತಿನ್ಬೋದು ಬ್ಯಾಡ್ರಿಪ್ಪ. ಮಾತಾಡಿಸ್ಕೊಂಡ ಹೊಲ್ದಾನ ಮಣ್ಣ ಮಣ್ಣು ತಿನ್ಬೋದಕ್ ಬೇಕ್ರಿಪ್ಪ ಮಣ್ಣ. ನಾನು ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು, ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. 150 ಎಕರೆ ಆಸ್ತಿಗೆ ವಹಿಸಿ ನಿಲ್ಲುವಾಗ ಸರಿ ಅಣ್ಣ, ಹಾಗಾದ್ರೆ ನಾ ಇನ್ನು ಹೋಗಿ ಬರ್ತೀನಿ. ಬಾಯ್. ಅಲ್ರಿ ಈ ಸೌಕರ್ಯ ನಿಮ್ಮ ಹೆಸರೇ ಆಸ್ತಿ ಇರೋದು ಸುವರ್ಣವ್ರ ಹೆಸರೇ ಆಸ್ತಿ ಯಾಕಪ್ಪ ಅಂತಿನ ನೋಡಿ ಶಕ್ತಿ. ನಾನು ಸಣ್ಣವನಿದ್ದಾಗ ನಾನು ಕೆಟ್ಟವನಾಗುತ್ತೇನೆ ತಿಳಿದು ನನ್ನ ತಂದೆ ತಾಯಿಯು ನನ್ನ ತಂಗಿ ಹೆಸರೇ ಆಸ್ತಿ ಮಾಡಿಕೊಂಡಿದ್ದೇನೆ. ಹಕ್ಕಿಗತ್ತ
ಓಕೆ ಬಾಸ್ ಓಕೆ. ಪೂರ್ಣವರಿಗಳ ಗಂಡ ನಾನಿರುವಾಗ ನಮ್ಮ ವೈರಿಗಳನ್ನು ನೋಡುತ್ತೇನೆ. ಈ ಭೂಮಂಡಲದಲ್ಲಿ ತೋರದಿದ್ದರೆ ಐ ಆಮ್ ನಟೋರಿಯಸ್ ಮಾಡಿಬಿಡಿರಿ ಅಂತ. ಚಂದ ತೆಗೆದು ಅಷ್ಟೇ ಯಾಕ್ರಿಪ್ಪ. ನಮ್ ಲಕ್ಷಣ ಪಾತ್ರವನ ಮನ್ಯಾಗ ನಮ್ ಲಕ್ಷಣ ಪಾತ್ರ ಹೊಟ್ಟೆದಾಗ ಚಪಾತಿ ಯಾಕಂದ್ರ ನಾವ್ ಕಟ್ಟುದ ಬಜ ಮಾಡುದು ಸಜಾರಿ ಸೌಕಾರ. ನಮಸ್ಕಾರ ಗೌಡರೇ, ನಮಸ್ಕಾರ. ಮತ್ತೇನು ವಿಜೇಂದ್ರ? ಬಾ ವಿಜೇಂದ್ರ ಬಾ. ಮತ್ತೇನು ಸಂತವಾಗಿ ಮರತು ಮಾಡಲು ಬಂದಿರುವೆ? ಛೇ ಛೇ, ಹಾಗೇನಿಲ್ಲ ಗೌಡರೇ. ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ. ನಿಮ್ಮಂತ ಬಡ ಭಿಕಾರಿಗಳಿಗೆ ಪರಿಹಾರ ನಾನು ಕೊಡಲ್ಲ. ನೀವು ಸತ್ತ ಮೇಲೆ ನಿಮಗೆ ಸರ್ಕಾರ ಕೊಡ್ತದ ಮಗನೇ ಪರಿಹಾರ. ಸರ್ಕಾರ, ಇಡೀ ಸರ್ಕಾರವನ್ನು ನಡೆಸುವ ಸರದಾರರನ್ನು ನಿನ್ನ ಮುಷ್ಟಿಯಲ್ಲಿ ಮಾಡಿಕೊಂಡು ರೈತರಿಗೆ ಸೇರಬೇಕಾದ ಬೆಳೆ ಪರಿಹಾರದ ಹಣವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ನಡೆಯುತ್ತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದ ಪರಿಹಾರ? ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ಪರಿಹಾರ ನನಗೆ ಕೊಟ್ಟು ಬಿಡು. ಇರದಿದ್ದರೆ ನೋಡಿಕೊಂಡರೆ ನಿನ್ನ ಮುಂದಿನ ಜೀವನದ ಗತಿ. ಜೀವನದ ಮೇಲೆ ಆಸೆ ಇಟ್ಟು ಹೇಗೆ ಜೀವನ ಸಾಗಿಸುವಲ್ಲ ಈ ಗೌಡ. ಚಂದ್ರ ಗಾಡಿನ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ನೀನು ಜಯ ಸಾಧಿಸಿದರೆ ನಿನ್ನನ್ನು ಸುಮ್ಮನೆ ಬಿಡುತ್ತದೆ ತಿಳ್ಕೊಂಡರು. ನಿನ್ನ ಬಾಳ ಕೊಡಲು ತಪ್ಪಿಸುವಾಗಿ ನಿನ್ನ ಋಣವನ್ನು ತಪ್ಪಿಸಿ ಎತ್ತರವಾಗಿ ನನಗೆ ಎತ್ತರವೇ ಹುಟ್ಟು ಗೌಡ. ನೀನೊಬ್ಬನೇ ದೊಡ್ಡ ಶ್ರೀಮಂತನೆಂದು ತಿಳಿದು ಸೋತು ಸ್ಥಳ ಮುರಿಯುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸಿ ನಾಯಕ ನೀನಾದರೆ ನಿಮ್ಮಂತ ಬಂದ ಶ್ರೀಮಂತರು ಉಂಡ ಸೋಕೊಂಡು ನಾನಾಗೋದ್ರೆ ನೀನು ಎಚ್ಚರ. ಮಾತನಾಡಿದರೆ ಇದೇ ನನ್ನ ಮತ್ತೊಂದು ಕೊಟ್ಟುವುದು ನನ್ನ ದೇವ. ದೇವಾರಿ ಸೌಕರ್ಯ ಕೈಯಲ್ಲಿ ನಾನೇ ಸವಾಲನ್ನು ಸವಾಲು ಹಾಕಿದೆ. ಈ ಪುಂಡುವಿನಿಂದ ನಿನ್ನ ಉಂಡ ಹಾಡುವುದರಲ್ಲೇ ಎಚ್ಚರ. ಕೊಂಡವರನ್ನು ರುಂಡು ಹಾಕಿಸಲು ಬಂದರೆ ಈ ಗೌಡ ಸುಮ್ಮನೆ ಅಂತ ತಿಳ್ಕೊಂಡರು. ಲೇಖನ ಹಿಂದೂರಿಗಳ ಹಾಲು ಕೊಡದ ಗಂಡನೇ ದೇಹ ನನ್ನದು. ನಿನ್ನ ಗುಂಡಿಗೆ ಬರುವ ಗಂಡು ನಾನಲ್ಲ. ನಿನ್ನನ್ನು ತುಂಡು ಬರುತ್ತದೆ ಈ ರೈತರ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗುವುದೇ. ಏ ತಮ್ಮ ಗಜೇಂದ್ರ ಗೋಡ ಮಾಡಿದಮ್ಮ ಪಕ್ಕ ಪಕ್ಕ ನಮ್ಮ ಹೆಜ್ಜೆ ಮನಿ ಐತಪ್ಪ ತಮ್ಮ. ಎಷ್ಟರಿಂದ ಮಾತಾಡು ಎಷ್ಟರಿಂದ ನಮಗೆ ಎಚ್ಚರಿಕೆ ಮಾತಾಡಿದ್ರು ಹುಚ್ಚಸ್ಕೊಳ್ಳೋ ಮಕ್ಕಳ ನಮ್ಮನೆ ಗಜೇಂದ್ರಗೆ ಪರಿಹಾರ ಕೊಟ್ಟು ಜಮೀನುಗಳನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮನ್ನು ಸೊಟ್ಟು ಹಾಕುವೆ. ಈ ದರ್ಪದ ಕೋಟೆಯೊಳಗೆ ಸರ್ಪದಂತ ಸರ್ದಾಗಿ ನಿಂತಿರುವೆ. ನಮ್ಮ ದೈವವನ್ನು ನಿಂತು ನೀನು
ಸಾಧ್ಯ ಇಲ್ಲ. ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗಿತ್ತು ನನ್ನ ಕೈಯಲ್ಲಿ. ಸುಮ್ಮನೆ ವಿಕ್ರಮನ ಜಮೀನು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು. ಕಂಡವರಿಗೆ ಪರಿಹಾರ ಕೊಡಲಿಕ್ಕೆ ನಾನೇನು ದಾನ ಸೂರ ಕರುಣನಲ್ಲ. ಯಮರಾಜ ಯಮರಾಜನೆಂಬ ಅಟ್ಟಹಾಸದಿಂದ ನಿಮ್ಮಂತ ಸ್ವಚ್ಛ ಶ್ರೀಮಂತರನ್ನು ಸುಟ್ಟು ಹಾಕಲು ಬಂದಿದ್ದಾರೆ ಈ ಗಂಡು ಹುಲಿ. ಗಂಡು ಹುಲಿ ನಿನ್ನಂತ ಗಂಡು ಹುಲಿಗಳಿಗೆ ಬಂಡನಾಗಿರುವ ನಮ್ಮ ಬೆಲೆಯನ್ನು ಬಿಟ್ಟು ಸೇರಲು ಬಂದರೆ ಇನ್ನು ನಾನು ಮಾತಾಡಲ್ಲ, ನನ್ನ ಮನಸ್ಸು ಮಾತಾಡ್ತಾ ಇದ್ದೆ. ನಮಗೆ ಎಚ್ಚರಿಗಳು ಹೊತ್ತು ಸೋಯ ಮಕ್ಕಳ ಕಟ್ಟಿ ಸೇರು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರು ಹುಲ್ಲ. ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿಮಾಂಸ ತಿನ್ನುವುದು ನೆನಪಿನಲ್ಲಿಟ್ಟುಕೊಳ್ಳಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲಿ ಸುಟ್ಟು ಹಾಕಿದ್ರೆ ನಿಮ್ಮ ಕೆಟ್ಟ ಸುಟ್ಟು ಹಾಕಿದ ಮುಟ್ಟಿ ನೋಡದೆ ನಿಮ್ಮೆಲ್ಲರ ಬಚ್ಚ ರಾಜ್ಯದಲ್ಲಿ ವಿಕ್ರಮ ಬಚ್ಚ ಹಾಕಲು ಬಂದರೆ ಈ ಗೌಡ ಏನು ಮಾಡ್ತಾರೆ ಮತ್ತೆ ಸಿಕ್ಕದ ರುಂಡನಗಳು ಗಂಡವನ್ನು ಮಾಡ ಮಾಡಿಕೊಳ್ಳಬಲ್ಲ ಈ ಗೌಡ. ಕಂಡವರ ರುಂಡ ಕತ್ತರಿಸುವ ಗಂಡೇ ಕಂಡು ನೀಡಿರುವಾಗ ನಿಮ್ಮಂತ ರೌಡಿಗಳಿಗೆ ಈ ಬಚ್ಚಿಗತ್ತು ಕುಂಡ ಹುಲಿ ನಿಮ್ಮಂತ ಪುಂಡ ಹುಲಿಗಳಿಗೆ ಗಂಡನಾಗುವ ನಮ್ಮ ದನಿಯನ್ನು ಬಿಟ್ಟು ಸೀಳಲು ಬಂದರೆ ನನ್ನ ಕೆಟ್ಟ ಸರಿವನ್ನು ಬಿಟ್ಟು ಸೀಳಲು ಮತ್ತು ಕೂಲಿಗೆ ಗತಿಯಿಲ್ಲದೆ ಶ್ರೀಮಂತರನ್ನು ಕಾಯುವ ನಾಯೇ ನೀನು. ನೀನು ಮಾಗೆತ್ತಿದರೆ ಈ ರೈತರ ಕೊಡಲಿ ನಿನ್ನ ಕೊಳಗೆ ಬೀಳುತ್ತದೆ ಮಗನೇ. ಸುಮ್ಮನೆ ನನ್ನ ಹಣ ಕೊಡಬೇಕು ಒಂದು, ಇಲ್ಲದಿದ್ದರೆ ನಿಮ್ಮ ಹಣ ಬೀಳುತ್ತದೆ ಮಗನೇ. ತಡಿ ಎಷ್ಟು ಬೇಕಪ್ಪ ನಿಮ್ ಪರಿಹಾರನ ಅಂತಿನ. ನನ್ನ ಬಾಳೆ ಬೆಟ್ಟನ್ನು ಹಾಳು ಮಾಡಿದ್ದಕ್ಕಾಗಿ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಬರೀ 1 ಲಕ್ಷ ರೂಪಾಯಿ? 1 ಲಕ್ಷ ರೂಪಾಯಿ ಮಾಡ್ತಾರ. ನಮ್ ಗಣ್ಯರು ಬಾಳ ಚಿಂತೆ ಮಂಚ 10 ಲಕ್ಷ 20 ಲಕ್ಷ 30 ಲಕ್ಷ ಬೇಡ ಹೋಗ್ತಿ ನೀನು ನಿನ್ನ ಮಗ ಮುಂದೆಲ್ಲ ಫ್ಯಾಮಿಲಿ ಆಗ್ತದ. ಅಡೆ 1 ನಿಮಿಷ ತಂದು ಕೊಡ್ತದ. ಪರಿಹಾರ ಮುಗಿತಲ್ಲ. ನಿಮ್ ಯಾವಾರ ನಿಮ್ ದಿಕ್ಕಿಗೆ ದೊಡ್ಡ ನಮಸ್ಕಾರಪ್ಪ, ದೊಡ್ಡ ನಮಸ್ಕಾರ. ಹೋಗುತ್ತೇವೆ ದಿವಸಕ್ಕೆ ಹೋಗುತ್ತೇವೆ. ಇಷ್ಟಕ್ಕೆ ಈ ವ್ಯವಹಾರ ಮುಗಿಯಿತೆಂದು ತಿಳಿಯಬೇಡ. ನನ್ನ ಜಮೀನು ನನಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಬೆಟ್ಟದ ಹುಲಿ ಭೇಟಿಯಾಡೋದಕ್ಕೆ ಸದಾ ಸಿದ್ಧ. ಹೋಗ್ತೀನಿ ಮಗನೇ. ಸೋದರಿಗೊಂದು ಕಾಲ, ಸೋದರಿಗೊಂದು ಕಾಲ, ಸುಳ್ಳಿಗೂ ಒಂದು ಕಾಲ, ಸತ್ಯಕ್ಕೂ ಒಂದು ಕಾಲ. ಕಾಲಚಕ್ರದಲ್ಲಿ ನ್ಯಾಯ ಬೇರೆ ಇದೆ, ಅಡ್ಡಕೂಟ ಕೈಗೆ ಉರುಳಿ ಮಣ್ಣಾಗಿದೆ.
ಯಾರೊಂದ ಹಾರಿಸಬೇಕು ಹೇಳು ಮಿತ್ರ. ಈ ಕ್ಷಣದಲ್ಲಿ ಹೋಗುವೆ. ಬೇರೆ ಯಾರಲ್ಲ ರಾಜ, ನಮಗೆ ಅವಮಾನಿಸಿದ ರಣವಿಕ್ರಮ. ಓಕೆ ಮಿತ್ರ, ಓಕೆ. ಹಿಂದೆ ಆ ರಣವಿಕ್ರಮ ನನಗೆ ಎಚ್ಚರಿಕೆಯ ಗಂಟೆ ಬಾರಿಸಿ ಹೋಗಿದ್ದಾನೆ. ಈಗ ನೀವು ಆರ್ಡರ್ ಮಾಡಿದರೆ ಮುಗಿಯಿತು. ಅವನನ್ನು ಮರಣ ಮಾಡಿ ಮುಗಿಸಿ ಬರುತ್ತೇನೆ. ರಾಜ ನಿಲ್ಲು, ಅವನನ್ನು ಮರಣ ಮಾಡಿದ್ದ ಮೊದಲ ಸುಳಿ ಶಕ್ತಿ ಮಂದಿಗೆ ಏ ಶಕ್ತಿ, ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ಮುಗಿಯಿತು ಮಗನೇ. ನೀನಿನ್ನು ಮರಣರಾಗಲೇಬೇಕು. ಹಾರಿಸ್ಬೇಡಿಪ್ಪ ಗುಂಡ. ನಾನ್ ಅಂತ ತಪ್ಪು ಕೆಲಸ ಮಾಡೀನ್ರಿ ಧಾನ್ಯಾರ. ಏ ಶಕ್ತಿ, ಯಾರ ಕೈ ಹಣ ಬಗ್ಗೆ ಬಂದ್ರೆ ಬಡವ ಬೇರೆ ಕೈಗೆ ತೋರಿಸ್ಬೇಡ್ರಿಪ್ಪ. ತೋರ್ಸಿದ್ರ ಇಲ್ಲೇ ಚೇಂಜ್ ಹೋಗ್ತಾವ್ರಿ ಒಂದಾಗ. ನೋಡ್ರಿ ಧನ್ಯಾರ, ನಾನ್ ನಿಮ್ಗೆ ಕೇಳದೆ ದುಡ್ಡು ಕೊಟ್ಟದು ಸರಿ ಐತಿ. ಆದ್ರ ನಾನ್ ದುಡ್ಡು ಕೊಟ್ಟದು ವರ್ಜನಲ್ರಿಪ್ಪ. ಪಕ್ಕ ಪಕ್ಕ ಡೂಪ್ಲಿಕೇಟ್ ಅದಾವ. ಯಾಕೆ ಹೇಳಿಪ್ಪ? ಯಾಕ ಆ ಧರ್ಮರಾಜನ ಮನ್ಯಾಗ ನಾನು ಇನ್ಸ್ಪೆಕ್ಟರ್ ಸಾಗ್ರಿಪ್ಪ. ಆ ಮಕ್ಕಳು ಧರ್ಗಾಜನ ಇಸ್ತಿ ಮಾಡ್ರಿ. ಹೋಗಿ ಪಾಯಸ ಡಿಕೆ ಕಣ್ಣಿಗಳು ಬಿದ್ರೆ ಹೋಗ್ರಿ. ಹಂಗೈತಿ ತಿರ್ಸೆಟ್ಟಿ ಐಡಿಯಾ. ಮೆಚ್ಚಿದ ಮೆಚ್ಚಿದೆ ನಿನ್ನ ಬುದ್ಧಿವಂತಿಕೆಯನ್ನು. ಈಗಲೇ ಇನ್ಸ್ಪೆಕ್ಟರ್ ಫೋನ್ ಮಾಡಲೇಬೇಕು. ಮಾಡಿದ್ರೆ ಹಲೋ, ನಾನು ಇನ್ಸ್ಪೆಕ್ಟರ್ ನಾನು ರಂಜೇಗೌಡ ಮಾತಾಡೋದು. ಈಗ ಅಂದು ಧರ್ಮರಾಜನ ಮನೆಯಲ್ಲಿ ಕೋಟ ನೋಡಿದ್ದೆ ಅವರಲ್ಲಿ. ಬೇಗ ನಮಗೆ ಅವರು ಅರೆಸ್ಟ್ ಮಾಡ್ಕೊಂಡು ಬರಲೇಬೇಕು. ಮಾಡಿಬಿಡಿ, ಇದೇ ಖುಷಿಯಲ್ಲಿ ಒಳಗಾಗಿ ಪುನಃ ತೆಗೆದುಕೊಂಡು ಬಾ. ಓಕೆ ಬಾಸ್, ತೆಗೆದುಕೊಂಡು ಬರ್ತೇನೆ. ಲೇ ಶೆಟ್ಟಿ, ಇದೇ ಖುಷಿಗಾಗಿ ಪಕ್ಕದ ಮನೆ ಪದ್ಮಾಳಿಗೆ ಫೋನ್ ಮಾಡಿ ಬರ ಹೇಳು. ನಮ್ಮೊಂದಿಗೆ ಹಾಡಿ ಕುಣಿಯಲು. 84 95 84 ಮುಂದಿನ ಹೇಳೋದು ಗಳನ ಹಾಕ್ತವ್ರೆ ನನಗೆ ಬಿಡ್ರಿಯಪ್ಪ. ಹಲೋ ಹಲೋ, ಪಕ್ಕದ ಮನೆ ಪದವಾಕ ಏನ್ರಿ? ನಾರಿಪ್ಪ ನಂಜೇಗೌಡ ಮನ್ಯಾಗ ಕ್ರಿಕೆಟಪ್ಪ ಮಾತಾಡೋದು. ನಮ್ ಗೌಡ್ರ ಮನ್ಯಾಗ ಡ್ಯಾನ್ಸ್ ಪ್ರೋಗ್ರಾಮ್ ಐತೆವ. ಸತ್ಯ ಬಾ ರೊಕ್ಕ ಕುತ್ಕಟ್ಟಿ ನಮ್ ಜನ ಬರೀ 4 ದಿನ ದಾರು ಕುಡಿಸಿ ಬಿಟ್ರೆ ಸಾಕವ, ದುನಿಯಾ ರೊಕ್ಕ ಬರ್ತಾವ. ನೀ ಸತ್ಯ ಬಾ ಕೂಸ ಇಡ್ಲ್ಯಾ ಇಡ್ಲ್ಯಾ
ರಾಜ ಈಗಲೇ ಪೆಟ್ಟಿಗೆ ಹೋಗು. ಓಕೆ ಬಾಸ್, ಹೋಗಿ ಬರುತ್ತೇನೆ. ಮರಿಬಿಡಿ ಆ ರಣವೀಕರ 25 ಆಸ್ತಿಯನ್ನು ಏನು ಹೊರಟಿರಲಿಲ್ಲ. ಸಾಕ್ನೆ ಹೋಗಿ ಬಡಿಯಂತಂದ್ರೆ ಅವ್ರ ಪಾಟಿ ಹೊಡ